ವೀಕ್ಷಕರೇ, ಏನು ಪಟ್ಟಣ ಪಂಚಾಯತಿ ಏನು ಅಜ್ಜಂಪುರ ತಾಲೂಕಿನಲ್ಲಿ ಘೋಷಣೆ ಆಯಿತು, ಘೋಷಣೆಯಲ್ಲಿ ಪ್ರಥಮ ಅಧ್ಯಕ್ಷರು ಅಂತೇಳಿ ಒಂದು ಹೆಗ್ಗಳಿಕೆ. ಮತ್ತು ರೇವಣ್ಣವರು ತುಂಬ ಸರಳಜೀವಿ, ಯಾಕೆಂದರೆ ನೋಡ್ಬೋದು ನೀವು, ಅವರು ತುಂಬ ಶ್ರಮಜೀವಿ ಸರಳಜೀವಿ ಎರಡನ್ನೂ ಕೂಡ. ಹಾಗಾಗಿ ಇಲ್ಲಿ ಹೇಳಬೇಕು ಅಂದರೆ ಈ ಚುನಾವಣೆ ನಡೆದಿದ್ದು ಒಂದು ಕಡೆ ಆದರೆ ಪಕ್ಷ ಬೇರೆ ಆದರೂ ಪಕ್ಷಾತೀತವಾಗಿ ಎಲ್ಲರೊಟ್ಟಿಗೆ ಚೆನ್ನಾಗಿ ಇಟ್ಕೊಂಡು ಒಂದು ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಅವ್ರು ಹೆಚ್ಚು ಸಹಾಯ ಆಗುತ್ತೆ ಅಂತೇಳಿ ಈ ಭಾಗದ ಒಂದು ಜನರಿಗೆ ಮತ್ತು ಪಟ್ಟಣ ಪಂಚಾಯತಿಯ ವ್ಯಾಪ್ತಿಲಿ ಒಂದಿಷ್ಟು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರು ಎಲ್ಲರ ಜೊತೆಗೆ ಸ್ನೇಹಜೀವಿ ಆಗಿರೋದ್ರಿಂದ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಿದೆ. ಹಾಗಾದರೆ ರೇವಣ್ಣರ ಏನೇನು ನಿಮಗೆ ನಿಮ್ಮ ಗುರಿ ಏನೇನಿದೆ? ನಮ್ಮ ಗುರಿ ಅಜ್ಜಂಪುರದಲ್ಲಿ ಬಾಕ್ಸ್ ಡ್ರೈನು, ಆಮೇಲೆ ರೋಡು, ಆಮೇಲೆ ಬೀದಿ ದೀಪಗಳು, ಈಗ ಜನಕ್ಕೆ ಮೂಲಭೂತ ಸೌಕರ್ಯಗಳು ಅವೇ ಬೇಕಾಗಿರೋದು. ಅದನ್ನು ಮೊದಲು ನಾವು ಆದ್ಯತೆ ಕೊಡ್ತೀವಿ. ಆಮೇಲೆ ಇವಾಗ ಅಜ್ಜಂಪುರದಲ್ಲಿ ಕಸದ ವಿಲೇವಾರಿ ಘಟಕ ರೆಡಿ ಆಗ್ತಾ ಇದೆ. ಇನ್ನೊಂದು 5 ರಿಂದ 6 ತಿಂಗಳಷ್ಟೊತ್ತಿಗೆ ನಮಗದು ಬಿಡಿಸ್ಕೊಡ್ತಾರೆ. ಆಮೇಲೆ ನಮ್ಮದು ಅಭಿವೃದ್ಧಿ ಕೆಲಸ ಅಂದರೆ ನಾವು ಪಕ್ಷ ಭೇದ ಬಿಟ್ಟು ಊರಿನ ನನ್ನ ಅಧ್ಯಕ್ಷ ಆದೆ ಅನ್ನೋದೊಂದು ದೊಡ್ಡದಲ್ಲ, ನಾನೇನು ಮಾಡಿದೆ ಅನ್ನೋದು ನನಗೆ ಬೇಕು. ನನಗೆ ಪಕ್ಷದಲ್ಲಿ ಇದ್ದು ನಾವು ಊರಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ವಿಶ್ವಾಸ ತಗೊಂಡು ನಾವು ಕೆಲಸ ಮಾಡಬೇಕು ಅಂತ ನಮಗೆ ಇದಿದೆ, ಹಂಬಲ ಇದೆ. ಊರಿನ ಕೆಲಸ ಮಾಡಬೇಕು, ಮುಂದೆ ನಾವು ಇನ್ನೂ ಅಭಿವೃದ್ಧಿ ಇಂಥದ್ದಿನ್ನೂ ಕೆಲಸಗಳು ಮಾಡಬೇಕು ಅನ್ನೋ ಅಭಿವೃದ್ಧಿ ಇದೆ. ಆಮೇಲೆ ಅಜ್ಜಂಪುರದಲ್ಲಿ KSRTC ಬಸ್ ಸ್ಟ್ಯಾಂಡ್ ಇಲ್ಲ, ITI ಕಾಲೇಜ್ ಇಲ್ಲ, ಆಮೇಲೆ ನಮ್ಮದು ಆರೋಗ್ಯ ಸಮುದಾಯ ಕೇಂದ್ರ ಆಗಿದೆ, ತಾಲೂಕು ಆಸ್ಪತ್ರೆ ಆಗಿಲ್ಲ. ಅವನ್ನೆಲ್ಲ ನಾವು ಇವತ್ತು ಶಾಸಕರಿದ್ದಾರೆ, ಮೇಲಾಗಿ ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಅವರಿಗೆಲ್ಲ ನಾವು ಒಂದು ಮನವಿ ಕೊಡಬೇಕು ಅಂತ ಮಾಡಿದ್ದೀವಿ. ಈಗ ಸದ್ಯದರಲ್ಲೇ ಜನವರಿ ಫಸ್ಟ್ ವೀಕು ತಪ್ಪರೆ 2ನೇ ವೀಕಲ್ಲಿ ಹೋಗ್ತೀವಿ. ನೀವು BJPಯಿಂದ ಗೆದ್ರೂ ಶಾಸಕರೊಂದಿಗೆ ಉತ್ತಮ ಒಡನಾಟ ಇಟ್ಕೊಂಡಿದ್ರ? ಉತ್ತಮ ಆದರೆ ಅದ್ರ ನಡುವೆ ನಿಮ್ಗೆ ಏನಾದ್ರು ನಿಯೋಗವಾಗಿ ಇನ್ನೂ ಹೆಚ್ಚು ಅನುದಾನ ತನಕಿನ ಪ್ರಯತ್ನ ಮಾಡಿದ್ರ? ಪ್ರಯತ್ನ ಇಲ್ಲ, ಮಾಡಿಲ್ಲ. ಇವಾಗ ಮಾಡಬೇಕು. ಈಗ ಶಾಸಕರ ಜೊತೆ ಹೆಚ್ಚಿನ ಒಡನಾಟ ಇದೆ. ರಾಜಕೀಯದ ದೃಷ್ಟಿಯಲ್ಲಿ ಅನ್ನೋದಕ್ಕಿಂತ ಮನದಲ್ಲಿ ತುಂಬ ಇದೆ. ರಾಜಕೀಯ ಬೇರೆ ಆಗಿರ್ಬೋದು, ಅವ್ರದ್ದು ಸಂಪರ್ಕ. ಈಗ ರಾಜಕೀಯದ್ದೇ ಒಂದು ಸಂಪರ್ಕ, ಈಗ ವಿಶ್ವಾಸದ್ದೇ ಒಂದು ಸಂಪರ್ಕ. ಈಗ ಮನೋಭಾವ ಇದೆ, ಅವರು ನಮಗೆ ಕೇಳಿದರೆ ಅನುದಾನ ಕೊಡ್ತೇನೆ ಅನ್ನೋ ಹಂಬಲ ಇದೆ. ಈ ಪಟ್ಟಣ ಪಂಚಾಯತ್ ಆರ್ಥಿಕವಾಗಿ ಚೆನ್ನಾಗಿದೆಯಾ? ಆರ್ಥಿಕವಾಗಿ ಅಂತ ಚೆನ್ನಾಗಿಲ್ಲ. ಈಗ ಯಜಮಾನ ಇಲ್ಲದ ಮನೆ ಆಗಿತ್ತು 4 ರಿಂದ 5 ವರ್ಷ. ಈಗ ನಾವೆಲ್ಲ ಬಂದೀವಿ, 11 ಜನ ಕೌನ್ಸಿಲರ್ಗಳಿದ್ದೀವಿ ಟೋಟಲಿ. ಅದರಲ್ಲಿ ಒಬ್ಬರು ಉಪಾಧ್ಯಕ್ಷರಿದ್ದಾರೆ, ಒಬ್ಬರು ಅಧ್ಯಕ್ಷ ಆಗಿದ್ದೀವಿ. ಈಗ ಜನಸಂಪರ್ಕ, ಇವಾಗ ಜನಗಳು ಬಂದು ನಮ್ಮ ಕುಂದುಕೊರತೆಗಳು ಕೇಳ್ತಾ ಇದ್ದಾರೆ ಊರಿನ. ಅಧ್ಯಕ್ಷರು, ಈಗ ನೀವು ಮೂಲತಃ ಈಗ ರಾಜಕೀಯಕ್ಕೆ ಹೊಸದೊಂದು ಎಂಟ್ರಿ ಏನೋ ಕಾಣಿಸುತ್ತೆ. ನಿಮ್ಮ ಉದ್ಯೋಗ ಏನು, ಅಥವಾ ರಾಜಕೀಯನೇ ನಂಬ್ಕೊಂಡು ನೀವೇನಾದ್ರು ಇಲ್ಲಿ ಅಧ್ಯಕ್ಷ ಆಗಿದ್ದೀರೋ, ಅಥವಾ ನಿಮ್ಮದು ಮೂಲ ಏನಾರು ಉದ್ಯೋಗ ಇದೆಯಾ ನಿಮ್ದು ಏನಾದ್ರು? ನಮ್ಮದು ಕುಲಕಸಬು ಬಿದಿರು ಕೆಲಸ. ಓಕೆ. ಬಿದಿರು ಕೆಲಸದಲ್ಲಿ ಜೀವನ ಮಾಡ್ತಾಯಿದ್ದು. 92ರಲ್ಲಿ ಅಪ್ಪಾಜಿ ಕೌನ್ಸಿಲರ್ ಆಗಿದ್ದರು ಇದೇ ಪುರಸಭೆಯಲ್ಲಿ. ಆಮೇಲೆ ನಾವು ಅದು ಬಿಟ್ಟು ಕಸುವಿನಲ್ಲಿ ಏನೂ ಇಲ್ಲ, ನಮಗೆ ಜೀವನ ಮಾಡ್ಬೋದು, ಮುಂದುವರಿಯೋಕ್ಕಾಗಲ್ಲ, ವಿಶ್ವಾಸ ಬರೋಕ್ಕಾಗಲ್ಲ ಅಂಥೇಳಿ ಅಡುಗೆ ವೃತ್ತಿ ಕಲಿತು. ಅಡುಗೆ ವೃತ್ತಿಯಲ್ಲಿ ಈ ನಮ್ಮ 35 ಡಿಪಾರ್ಟ್ಮೆಂಟ್ ಏನಿದೆ ಸರ್ಕಾರದಲ್ಲಿ, ಎಲ್ಲರ ಹತ್ರನೂ ಆತ್ಮವಿಶ್ವಾಸದಲ್ಲಿ ಪ್ರೀತಿಯಿಂದ ಇದ್ದೆ. ಆಮೇಲೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಹಂಬಲ ಇತ್ತು. ನಮ್ಮಮ್ಮ ಹೊಸಲಿ ಇಲ್ಲಿಗೆ 8ನೇ ವರ್ಷದ ಕೆಳಗಡೆ ಅಮ್ಮ ಒಂದು 5 ಹೋಟೆಲ್ ಸೋತರು. ಆಮೇಲೆ ನಮಗೆ ಅವಕಾಶ ಬರಲಿಲ್ಲವಲ್ಲ ಅಂತ ನಾವು ಆ ಟೈಮಲ್ಲಿದ್ದು, ಅವಕಾಶ ಬಂದಿದೆ ನೋಡೋಣ ಅಂಥೇಳಿ ಒಂದು ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಹಂಬಲ ಇತ್ತು. ಅವಾಗ ಬಂದು ರಾಜಕೀಯದಲ್ಲಿ ನಮಗೆ ಪಕ್ಷದಿಂದ ಟಿಕೆಟ್ ಕೇಳೋದು ಕೊಡಲಿಲ್ಲ. ನಮ್ಮೂರ ನಾಯಕರುಗಳು ಒಂದು ಕಾಂಗ್ರೆಸ್ ಪಕ್ಷದಿಂದ ಕೇಳಿದ, ಕಾಂಗ್ರೆಸ್ ಪಕ್ಷದಿಂದ ಕೊಡಲಿಲ್ಲ. ಶಾಸಕರು ಆಮೇಲೆ ತಿರಸ್ಕಾರ ಮಾಡಿದರು, ನಾಯಕರು ಮಾತು ಕೇಳಲಿಲ್ಲ. ಲೋಕಲ್ ಎಲೆಕ್ಷನ್ ಅಂದಮೇಲೆ ನಾಯಕರು ಮಾತು ಕೇಳಲೇಬೇಕು, ಅವ್ರದ್ದೇನು ತಪ್ಪಿಲ್ಲ. ಆಮೇಲೆ ಚುನಾವಣೆ ಮಾಡಿದು. ನಮ್ಮ ಜನಾಂಗದ 30 ಓಟ್ ಇದೆ ನಂದು ಅಷ್ಟೇ. 118 ಓಟ್ ಲೀಡಿಂಗಲ್ಲಿ ಜನ ನಮಗೆ ಬಲ ಕೊಟ್ಟರು, ಸಹಕಾರ ಮಾಡಿದರು, ಪ್ರೀತಿ ವಿಶ್ವಾಸ ಕೊಟ್ಟರು. ಚುನಾವಣೆ ಆಯಿತು. ಚುನಾವಣೆ ಆದಮೇಲೆ 35 ದಿವಸ ನಾನು ರಂಗಸ್ವಾಮಿ ಅಣ್ಣರು ಒಬ್ಬರು BCMA ಅಧ್ಯಕ್ಷ ಆಗಬೇಕಾಯಿತು. ನಾನು ಹೋದೆ. 35 ದಿನ ಆದಮೇಲೆ ಬಂದಮೇಲೆ ನನಗೆ ನಿಮ್ಮದೇ ಅಧ್ಯಕ್ಷಪ್ಪ ಅಂತ ಅಂದರು. ಹಂಗಿದ್ರು ನನಗೆ ನಗು, ಯಾಕೆಂದರೆ ಬಯಸಲಿಲ್ಲದ್ದು ಅದ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ. ಈಗ ಒಂದು ಕೌನ್ಸಿಲರ್ ಆಗಿದ್ದು ಸಾಕು ಅನ್ನೋ ಒಂದು ಲೆಕ್ಕಕ್ಕಿದ್ದು. ಈಗ ಅಧ್ಯಕ್ಷ ಅಂದ್ರೆ ಹುಡುಗಾಟನ, ನಮ್ಗೇನಪ್ಪ ಅಧ್ಯಕ್ಷರು ಸುಮ್ಮನಿರ ಮರೆ, ಇವೇನು ಮಾತಾಡ್ತೀರ ಅಂತ ಅಂದೆ ಒಂದು ರೂಮಲ್ಲಿ. ಕರ್ಕೊಂಡೋಗಿದ್ರಲ್ಲ ಅಲ್ಲಿ, ಇಲ್ಲ ನೀನೇ ಅಧ್ಯಕ್ಷ ಅಂತೆ ಅಂದರು. ನಾನೇ ಏನು ಮಾತಾಡ್ತೀವೋ, ಹೊಟ್ಟೆಗಿಟ್ಟಿಲ್ಲ ಜುಟ್ಟಿ ಮಲ್ಲಿಗೆ ಹೂವಿನಕ್ಕೆ, ಯಾಕಪ್ಪ ಅಂತ ದೊಡ್ಡ ಮಾತು ಅಂದೆ. ಇಲ್ಲಣ್ಣ ನೀವೇ ಅಧ್ಯಕ್ಷರು ಅಂತ ಅಂದರು. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಯಿತು ಅಧ್ಯಕ್ಷ ಆದಮೇಲೆ ಊರಿನ ಬೆಳಗ್ಗೆ ನಾವು ಒಂದು 6:30-7 ಗಂಟೆಗೆ ಎದ್ದು ರೌಂಡ್ಸ್ ಹೊಡಿತೀವಿ. ನಾನು
ಇಲ್ಲಿ ವಾರ್ಡ್ ವೈಸ್ ಎಲ್ಲ ವಾರ್ಡ್ ವೈಸ್ 3 ಭಾಗ ಮಾಡ್ಕೊಂತಿದ್ದೀವಿ. 2 ದಿನ ಒಂದು ಏರಿಯಾ, 2 ದಿನ ಒಂದು ಏರಿಯಾ, 2 ದಿನ ಏರಿಯಾ, ಎಲ್ಲದು ಒಂದು ಬೀದಿ ಬಿಡ್ದಂಗೆ ನಾವು ರೌಂಡ್ಸ್ ಹೊಡಿತೀವಿ. 9:30 10 ಗಂಟೆಗೆ ಕುಂದುಕೊರತೆಗಳನ್ನ ನೋಡ್ತಾ ಇರ್ತೀವಿ. ಆಮೇಲೆ ಬಂದು 9:30 10 ಗಂಟೆಗೆ ಆಫೀಸಿಗೆ ಬರ್ತೀವಿ. ಆಫೀಸಿಗೆ ಬಂದಾಗ ಸಂಜೆ 7 ಗಂಟೆ ತನಕನಾದ್ರು ಏನೇ ಕೆಲಸ ಇದ್ರೆ ಇರ್ತೀವಿ, ಎಲ್ಲೂ ಹೋಗಲ್ಲ. ನನ್ನ ವೃತ್ತಿ ಅಡುಗೆ ಕೆಲಸ ಇದ್ದಾಗ ವಾರಕ್ಕೆ 1-2 ಸಲ ಹೋಗ್ತೀನಿ. ಈಗ ನಿಮ್ಗೆ ಜನಗಳಿಂದ ಏನು ನೀವು ಜನಗಳಿಗೆ ಏನ್ ಭರವಸೆ ಕೊಡ್ತೀರಿ? ನಿಮ್ ಜನ ಓಟಾಗಿ ಗೆಲ್ಸಿದ್ದಾರೆ, ಭರವಸೆ ಕೊಡ್ತೀವಿ ಅಂದ್ರೆ ಏನ್ ಕೊಡ್ತೀರಿ ನೀವು? ಪಟ್ಟಣ ಪಂಚಾಯತಿಯಿಂದ ನಮ್ಗೇನು ಒಂದು ನೀರಿನ ವ್ಯವಸ್ಥೆ ಆಗಬೇಕು, ರೋಡ್ ಆಗಬೇಕು, ಬಾಕ್ಸ್ ಡ್ರೈನ್ ಆಗಬೇಕು, ಬೀದಿ ದೀಪ ರೆಡಿ ಇರಬೇಕು. ಮೊದಲನೇ ಮೂಲಭೂತ ಸೌಕರ್ಯ ಅವು ನಮಗೆ ಬೇಕು. ಆಮೇಲೆ ಅವ್ರು ಏನೇ ಬಂದು ನಮ್ಮ ಆಫೀಸಲ್ಲಿ ಬಂದು ಕೇಳಿದ್ರು, ಯಾಕೆ ಆಗಾಗಲೇ ಬರ್ತೀರಾ, ನಿಮ್ಗೇನು ಬೇಕು ಅವತ್ತಿನ ಕೆಲಸ ಮಾಡಿಕೊಡ್ಬೇಕು. ಆಮೇಲೆ ಆಫೀಸರ್ಗೂ ಹೇಳಿದ್ದೀವಿ, ಈ ಬಂದು ಡೈಲಿ ಎಳ್ದಾಡ್ಸೋದು ಬೇಡ, 1 ವಾರ ಟೈಮ್ ಇರುತ್ತಾ, 1 ವಾರ ಬಂದ್ಮೇಲೆ ಕೊಡಿ ಅವ್ರಿಗೆ ಅಂತ. ಯಾಕೆಂದ್ರೆ ಈಗ ಕೆಲಸ ಬಿಟ್ಟು ಬರ್ತಾರೆ, ಇವತ್ತು 500 ರೂಪಾಯಿ ದುಡಿಯೋದು. ಎಲ್ಲರ ಮನೇನು ಒಂದೇ ಥರ ಇರಲ್ಲ, ಆರ್ಥಿಕವಾಗಿ ಇರಲ್ಲ, ಊಟಕ್ಕೂ ಅನ್ನ ಇಲ್ದಂಗೆ ಇರ್ತಾರೆ. ಬಂದಿಲ್ಲ ಅಲಿಯೋದೇನಿದೆ. ನೀವು ಹೊಸ ಯೋಜನೆಗಳು ಏನಾರು ಗುರಿ ಇಟ್ಕೊಂಡಿದ್ರೆ ನೀವು? ಯೋಜನೆಗಳು ಇಟ್ಕೊಂಡಿವಿ. ಆಮೇಲೆ ನಮ್ಮ ಅಜ್ಜಂಪುರದಲ್ಲಿ ಫುಲ್ ಅಭಿವೃದ್ಧಿ ಆಗಬೇಕು, ITI ಕಾಲೇಜ್ ಆಗಬೇಕು, ಫುಡ್ ಕೋರ್ಟ್ ಆಗಬೇಕು, ಬಸ್ ಸ್ಟ್ಯಾಂಡು ಓಪನ್ ಮಾಡಿಸ್ಬೇಕು, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಸ್ಬೇಕು, ಆಟೋ ಸ್ಟ್ಯಾಂಡ್ ವರ್ಕ್ ನಡೀತಾ ಇದೆ, ಅದನ್ನು ಮಾಡಿಸ್ಬೇಕು ಅನ್ನೋ ಒಂದು ಇದಿದೆ. ಆಮೇಲೆ ಕಸ ವಿಲೇವಾರಿ ಘಟಕಕ್ಕೆ ಒಂದು 15 ದಿವಸದ ಹಿಂದೆ ಬೆಂಕಿ ಬಿದ್ದಿದ್ದು. ತುಂಬ ಏರಿಯಾದ ಜನಗಳಿಗೆ ತುಂಬ ಅನಾನುಕೂಲ, ಉಸಿರಾಡೋದೇ ತೊಂದರೆ ಆಗಿತ್ತು. ಹಾಗಾಗಿ ಈಗ ಶಾಸಕರು ಒಂದು ಕಸ ವಿಲೇವಾರಿ ಘಟಕಕ್ಕೆ ಒಂದು 5.5 ಎಕರೆ ಜಾಗ ಕೊಡಿಸಿದ್ದಾರೆ ಗೌರ್ಮೆಂಟಿಂದ. ಅದು ಕೆಲಸ ನಡೀತಾ ಇದೆ. 4ನೇ ವಾರ್ಡಿನ ಜನತೆಗೆ ನನ್ನ ನಮಸ್ಕಾರಗಳು. ನನಗೆ ಮತ ಕೊಟ್ಟು ಗೆಲ್ಲಿಸಿದ್ದೀರಾ. ಆಮೇಲೆ ನನ್ನ ಸಹ ಉದ್ಯೋಗಿಗಳು 11 ಜನ ಕೌನ್ಸಿಲರ್ಗಳು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ಈ ಊರಿನ ಜನತೆಗೆ ನನ್ನ ಕೃತಜ್ಞತೆಗಳು. ವೀಕ್ಷಕರೇ, ಏನು ನೀವೀಗ ಅಜ್ಜಂಪುರ ಪಟ್ಟಣ ಪಂಚಾಯತಿಯ ಅಭಿವೃದ್ಧಿ ಕುರಿತಂತೆ ಭಾಳಷ್ಟುಗಳನ್ನು ಸುದ್ದಿಗಾರ ಲೈವ್ಸ್ ಮತ್ತು ಸ್ವಯಂ ಟೈಮ್ಸು ಸಂಸ್ಥೆ ಎರಡೂ ಕೂಡ ಜಂಟಿಯಾಗಿ ಇದನ್ನು ನಾವು ತುಂಬ ಡೆವಲಪ್ಮೆಂಟ್ ಕಾನ್ಸೆಪ್ಟಲ್ಲಿ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಈ ಸ್ಟೋರಿ ಮಾಡಿದ್ವಿ. ಈಗ ಸಾಕಷ್ಟು ಅಭಿವೃದ್ಧಿಗಳು ಈಗ ಮಾಡಿದ್ದಾರೆ. ಇವ್ರಿಗೆ ಅಧಿಕಾರಕ್ಕೆ ಬಂದಕ್ಕೂ ಇನ್ನೂ ಕೇವಲ 2.5-3 ತಿಂಗಳಾಗಿದೆ. ಮುಂದಿನ ದಿನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ ನಮ್ಮ ಕಳಕಳಿ ಮನವಿ ಕೂಡ ಆಗಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕ ಉಪಯೋಗ ಅಂತ ಕೆಲಸಗಳು ಆಗಲಿ ಅಂತೇಳಿ ಕೂಡ ನಮ್ಮ ನಿರೀಕ್ಷೆ ಕೂಡ ಇದೆ. ವೀಕ್ಷಕರೇ, ನಾವು ಏನು ಅಜ್ಜಂಪುರ ಪಟ್ಟಣ ಪಂಚಾಯತಿ ಹೊಸದಾಗಿ ರಚನೆ ಆಯಿತು, ತಾಲೂಕು ಕೇಂದ್ರ ಒಂದು ಕಡೆ ಆದರೆ ಪಟ್ಟಣ ಪಂಚಾಯತಿ ಹೊಸದಾಗಿ ರಚನೆ ಆಗಿದೆ. ಈ ರಚನೆ ಆದಾಗ ಇಲ್ಲಿ ಸದಸ್ಯರು ಮತ್ತು ಫಸ್ಟಾಗಿ, ಯಾಕೆಂದರೆ ಇಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ಏನಿದ್ದಾರೆ ಅವರು ಪ್ರಥಮ ಅಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋದು ರೆಕಾರ್ಡಿಗೆ ಬಂದ್ಬಿಡುತ್ತೆ. ಈಗ ಪಟ್ಟಣ ಪಂಚಾಯತ್ ರಚನೆ ಆದಾಗ ಇದು ಆಗೋದಕ್ಕೋಸ್ಕರ ಇದನ್ನು ಅವರು ಏನು ಕವಿತಾ ಕೇಶವಮೂರ್ತಿ ಅವರಿದ್ದಾರೆ, ಅವರು ಈ ಚುನಾವಣೆ ಮೂಲಕ ಆಯ್ಕೆಯಾಗಿ ಒಂದು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರಿಂದ ಸಹಕಾರ ಪಡೆದು ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ. ಪ್ರಥಮವಾಗಿ ಉಪಾಧ್ಯಕ್ಷರಾಗಿ ಮಹಿಳಾ ಉಪಾಧ್ಯಕ್ಷರಾಗಿದ್ದಕ್ಕೆ ಅವರಿಗೆ ಸ್ವಯಂ ಟೈಮ್ಸ್ ಮತ್ತು ಸುದ್ದಿಗಾರ ಲೈವ್ಸ್ ಪ್ರಕರಣ ಸ್ವಾಗತ ಮತ್ತು ಅಭಿನಂದನೆ. ಈಗ ನೀವು ರಾಜಕೀಯ ಕುಟುಂಬದಿಂದ ಹಿನ್ನೆಲೆಯನ್ನ ಬಂದಿದ್ದೀರಾ? ಏನು ನಿಮ್ಮ ಯಾರು ರಾಜಕೀಯ ಇದ್ರು? ನಮ್ಮ ಅತ್ತೆ ನಮ್ಮ ಅಕ್ಕ ಅವರೆಲ್ಲ ಮೊದಲು ನಮ್ಮ ಅಕ್ಕ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅತ್ತೆ ಅವರು ಸಹ ತಾಲೂಕ್ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧಿಸಿ ಅವರು ಅಧ್ಯಕ್ಷರಾಗಿದ್ರು ಸರ್. ಏನು ಏನು ಹೆಸರು ಅವ್ರದ್ದು? ಜಿಲ್ಲಾ ಪಂಚಾಯತ್ ಶಕುಂತಲಾ ಅನಿತಾ ರವಿ ಅಂತ. ಈಗ ನಿಮಗೆ ಏನು ಅಭಿವೃದ್ಧಿ ಬಗ್ಗೆ ನಿಮ್ಗೆಲ್ಲ ನೋಡ್ತಾ ಇದ್ರಿ, ಪಟ್ಟಣ ನೀವು ಹೊಸದಾಗಿ ರಾಜಕೀಯ ಬಂದಿದ್ದು. ಈಗ ಅಭಿವೃದ್ಧಿ ಏನ್ ಮಾಡ್ಬೇಕು ನಿಮ್ ಗುರಿ ಇದೆ ನಿಮ್ಮಲ್ಲಿ? ಸರ್, ಮೊದಲನೇದಾಗಿ ನನ್ನ ಈ ಸ್ಥಾನಕ್ಕೆ ಆಯ್ಕೆ ಮಾಡಿದಂತಹ ಅಜ್ಜಂಪುರದ ಸಮಸ್ತ ಜನತೆಗೂ ಸಹ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲಾ ಚುನಾಯಿತ ಸದಸ್ಯರು ಸೇರಿ ನನ್ನ ಉಪಾಧ್ಯಕ್ಷರಾಗಿ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಮೊದಲನೇದಾಗಿ ಅಜ್ಜಂಪುರದ ಮೂಲಭೂತ ಸೌಕರ್ಯಗಳಾದಂತಹ ಬೀದಿ ದೀಪ, ಚರಂಡಿ, ನೀರಿನ ಸೌಲಭ್ಯ, ಸದ್ಯಕ್ಕೆ ಎಲ್ಲಾ ಸಮಸ್ಯೆಗಳು ಯಾವುದೂ ಇಲ್ಲದೆ ನಡೀತಾ ಇದೆ ಸರ್. ಮುಂದೆನೂ ಸಹ ಇದೆ, ಯಾವುದೇ ಸಮಸ್ಯೆಗಳು ಇಲ್ಲದೆ ಇರೋ ಹಾಗೆ ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಸರ್. 4 ತಿಂಗಳು ಅಧಿಕಾರ ನೋಡಿದ್ರಿ, ಸಾರ್ವಜನಿಕರು ಬಂದಂತ ಅಭಿಪ್ರಾಯಗಳು ಇನ್ನು ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಗೆ ಅನ್ಸಿದೆ ಸರ್? ಇನ್ನು ಈಗ ಇಷ್ಟ ದಿನ ಪಟ್ಟಣ ಪಂಚಾಯತಿಯಾಗಿ 5 ವರ್ಷ ಆಗಿದೆ ಸರ್. ಇನ್ನು ಅವಾಗ ಬಾಡಿ ಇರ್ಲಿಲ್ಲ ಅಂತ ಯಾವುದೇ ಅನುದಾನ ಬಂದಿರ್ಲಿಲ್ಲ ಸರ್. ಈಗ ಬಾಡಿ ಬಂದಿದೆ. ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲೂ ಸಹ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಅವುಗಳೆಲ್ಲ ಮಾಡ್ಬೇಕು ಅಂದ್ರೆ ಈಗ 15ನೇ ಹಣಕಾಸು ಯೋಜನೆಯನ್ನು ಸಹ ಜಾರಿ ಮಾಡಲಿ ಅಂತ ಸರ್ಕಾರ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾಕಷ್ಟು ರೋಡ್ಗಳು ಕೆಲಸಗಳು ಆಗ್ಬೇಕು ಸರ್. ಇನ್ನು ಅಭಿವೃದ್ಧಿ ಕಾರ್ಯಕ್ರಮಗಳು ತುಂಬಾ ಇದೆ. ಈ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಜ್ಜಂಪುರನ ಅಭಿವೃದ್ಧಿ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗ ನೀವು ತಾವು 4 ತಿಂಗಳಲ್ಲಿ ಜವಾಬ್ದಾರಿ ಸ್ಥಾನವನ್ನು ವಹಿಸ್ಕೊಂಡಿದ್ರಿ. ನಿಮ್ಮ ಸದಸ್ಯರು ಕೂಡ ವಿಶ್ವಾಸವಿಟ್ಟು ನಿಮ್ಮ ಉಪಾಧ್ಯಕ್ಷ ಮಾಡಿದ್ದಾರೆ. ನಿಮ್ಮ ವಾರ್ಡಲ್ಲೂ ಕೂಡ ನಿಮ್ಮ ಜನ ತುಂಬಾ ನಿರೀಕ್ಷೆ ಇಟ್ಟು ನಿಮ್ಮನ್ನು ಆಯ್ಕೆನೂ ಮಾಡಿದ್ದಾರೆ. ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ಮತ್ತು ಅವರಿಂದ ಏನು ನಿಮಗೆ ಸಹಕಾರ ಬಯಸ್ತೀರಿ?
ಸರ್, ಈ ಸ್ಥಾನಕ್ಕೆ ನನ್ನನ್ನ ಜವಾಬ್ದಾರಿ ಕೊಟ್ಟು ಆಯ್ಕೆ ಮಾಡಿದಂತಹ ಎಲ್ಲರಿಗೂ ಅವರ ನಿರೀಕ್ಷಣೆಗೆ ತಕ್ಕಂತೆ ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ. ಮುಂದೆನೂ ಸಹ ನಿಮ್ಮ ಸಲಹೆ ಮತ್ತು ಸಹಕಾರ ಹೀಗೆ ಇರಲಿ ಅಂತ ವಿನಂತಿ ಮಾಡ್ಕೊಳ್ತೀನಿ.